ನಮಸ್ತೆ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸಚ್ಚಿದಾನಂದ ಮೂರ್ತಿ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಅವರು ಅಧ್ಯಕ್ಷರಾದ ನಂತರ ಯಾವ ಸವಲತ್ತು ಬ್ರಾಹ್ಮಣ ಸಮುದಾಯವನ್ನು ಹುಡುಕಿಕೊಂಡು ಬರ್ತಾ ಇದೆ. ಯಾಕೆ ಅಂತ ಕೇಳಿದರೆ, ರಾಜ್ಯದಲ್ಲಿ ಒಂದು ಕೂಗು ಸಹಜವಾಗಿ ಕೇಳ್ತಾ ಇತ್ತು. ಎಲ್ಲೋ ಒಂದು ಕಡೆ ಮೀಸಲಾತಿಯ ಸೋಗಿನಲ್ಲಿರ್ಬೋದು, ಇನ್ನು ಅನೇಕ ವಿಚಾರಗಳಲ್ಲಿ ಬ್ರಾಹ್ಮಣ ಸಮುದಾಯವನ್ನು ಕಡೆಗಣಿಸಲಾಗ್ತಾ ಇದೆ. ಬ್ರಾಹ್ಮಣ ಸಮುದಾಯಕ್ಕೆ ಒಂದಷ್ಟು ಸವಲತ್ತುಗಳು ಸಿಗ್ತಾ ಇಲ್ಲ. ಸಿದ್ದರಾಮಯ್ಯರ ಸರ್ಕಾರ ಬಂದಾಗ ಅಹಿಂದ ಧೋರಣೆಯಲ್ಲಿ ಒಂದಷ್ಟು ಬ್ರಾಹ್ಮಣರಿಗೆ ಒಂದಷ್ಟು ಸಂಕಷ್ಟಗಳುಂಟಾಗಿದೆ ಅನ್ನುವಂಥ ಮಾತುಗಳೆಲ್ಲ ಕೇಳ್ತಾ ಇತ್ತು. ಇದೀಗ ಯಡಿಯೂರಪ್ಪನವರ ಸರ್ಕಾರ ಬಂದಿದೆ, ನೂತನ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ಸರ್, ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ಮತ್ತು ನೀವು ಅಧ್ಯಕ್ಷರಾಗಿ 9 ತಿಂಗಳಾಯಿತು, ನಿಮ್ಮ ಕಚೇರಿಯ ಕಾರ್ಯಾರಂಭ ಮಾಡಿ 3 ತಿಂಗಳಾಯಿತು. ಸೊ ಏನೆಲ್ಲ ನಿಮ್ಮ ಯೋಜನೆಗಳು ಅಂತ? ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಯಡಿಯೂರಪ್ಪನವರನ್ನು ನೇಮಕ ಮಾಡಿದ ನಂತರ ಹೊಸದೊಂದು ನಿಗಮ ಯಾವುದೇ ತರಹ ಇರಲ್ಲ. ಹಾಗೆ ನಾನು ಅಧ್ಯಕ್ಷನಾದ ನಂತರ ಹೊಸ ಒಂದು ಕಾರ್ಯಾಲಯವನ್ನು ಪ್ರಾರಂಭ ಮಾಡಿದೆ. ನೃಪತುಂಗ ರಸ್ತೆಯಲ್ಲಿ ಮಿಥಕ್ ಸೊಸೈಟಿನ 3ನೇ ಮಾಡಿಯಲ್ಲಿ 3800 ಸ್ಕ್ವೇರ್ ಫೀಟ್ನಲ್ಲಿ ಕಳೆದ 6ನೇ ತಿಂಗಳು ಕಚೇರಿಯನ್ನು ಉದ್ಘಾಟನೆ ಮಾಡಿದೆ. ಯಡಿಯೂರಪ್ಪನವ್ರನ್ನ ಕರೆದು ಉದ್ಘಾಟನೆ ಮಾಡಿದೆ. ಅದಾದ ನಂತರ ನಮಗೆ 18 ಜನ ಡೈರೆಕ್ಟರ್ಗಳನ್ನು ಕೊಟ್ಟರು. ಪೂರ್ಣ ಪ್ರಮಾಣದ ಮಂಡಳಿ ಆದ ನಂತರ ಅನೇಕ ಯೋಜನೆಗಳನ್ನು ತಂದಿದ್ದೇವೆ. ಈಗಾಗಲೇ ಮಕ್ಕಳಿಗೋಸ್ಕರ ಸಾಂದೀಪಿನಿ ಯೋಜನೆಯನ್ನು ತಂದಿದ್ದೇವೆ. ಎಸ್ ಎಲ್ ಸಿ ಆದ ನಂತರ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ, SLC ತನಕ, PUC ತನಕ, ಡಿಗ್ರಿ ಇತರೆ BE ಮಾಡ್ತಕ್ಕಂಥವ್ರಿಗೆ, MBBS ಮಾಡ್ತಕ್ಕಂಥವ್ರಿಗೆ ನಾವು ಫೀಸನ್ನು ರಿಯಂಬರ್ಸ್ಮೆಂಟ್ ಮಾಡೋವಂಥ ಯೋಜನೆಯನ್ನು ಸಾಂದೀಪಿನಿ ಯೋಜನೆ ಅಂತ ತಂದಿದ್ದೇವೆ. ಅದೇ ರೀತಿ ವಿಶ್ವಾಮಿತ್ರ ಪತ್ರಿಕಾ ಪುರಸ್ಕಾರ ಅಂತ ಹೈಯೆಸ್ಟು ಮಾರ್ಕ್ಸನ್ನು ತೆಗೆದಿರ್ತಕ್ಕಂಥ, ಉದಾಹರಣೆಗೆ SLCನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರ್ತಕ್ಕಂಥ ಜಿಲ್ಲೆಗೆ 3 ಜನ ವಿದ್ಯಾರ್ಥಿಗಳ ಥರ 30 ಜಿಲ್ಲೆಗೆ 90 ಜನ ಅಂದ್ಕೊಂಡೆ ಈಕ್ವಲ್ ತೆಗೆದಿರೋದಕ್ಕೆ 168 ಜನ ವಿದ್ಯಾರ್ಥಿಗಳಿಗೆ ಮೊದಲ ದ್ವಿತೀಯ ಮತ್ತು ತೃತೀಯ ಅಂತೇಳಿ 15,000, 10,000, 5,000 ರೂಪಾಯಿ ಮತ್ತು ಬೆಳ್ಳಿ ಪದಕವನ್ನು ಕೊಡುವಂಥದ್ದನ್ನು ಪ್ರೋತ್ಸಾಹವನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಆಚಾರ್ಯ ಚಾಣಕ್ಯ ವೇತನ ಅಂತ ಹೇಳ್ತಕ್ಕಂಥ, ಯಾರು ವೇದವನ್ನು ಕಲಿತಾರೆ ಅವರಿಗೆ ಪ್ರೋತ್ಸಾಹನವನ್ನು ಕೊಡುವಂಥದ್ದು, ಹೇಳ್ಕೊಡೋದಕ್ಕೆ ಪ್ರೋತ್ಸಾಹನವನ್ನು ಕೊಡೋದಕ್ಕೆ ವೇದ ಶಿಕ್ಷಣವನ್ನು ಕಲಿಸಿದ್ದೇವೆ. ಅದೇ ರೀತಿ ಚಾಣಕ್ಯ ಆಡಳಿತ ತರಬೇತಿ ಯೋಜನೆ ಅಂಥೇಳಿ, ಚಾಣಕ್ಯ ಆಡಳಿತ ತರಬೇತಿ ಯೋಜನೆ IAS IPS ಮಾಡ್ತಕ್ಕಂಥ ಮಕ್ಕಳಿಗೆ 150 ಜನ ಮಕ್ಕಳಿಗೆ ಉಚಿತವಾಗಿ ಕೇಂದ್ರದಲ್ಲಿರ್ತಕ್ಕಂಥ ಸಂಕಲ್ಪ ಅಂತಕ್ಕಂಥ ಇನ್ಸ್ಟಿಟ್ಯೂಟ್ನ ಮುಖಾಂತರ 150 ಜನ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ICI IPS ಮಾಡ್ತಕ್ಕಂಥ ಯೋಜನೆಯನ್ನು ಈಗಾಗಲೇ ಜಾರಿಗೆ ತಂದಿದ್ವಿ. ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ. ಹಾಗಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 19 ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಿ ಬ್ರಾಹ್ಮಣರ ಅಧ್ಯಯನವನ್ನು ಮಾಡಿ ಯಡಿಯೂರಪ್ಪನವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ಸೌಕರ್ಯಗಳನ್ನು ಸಹಿತ ಆರ್ಥಿಕವಾಗಿ ಹಿಂದುಳಿರ್ತಕ್ಕಂಥ ಬ್ರಾಹ್ಮಣರಿಗೆ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಪ್ರಾಧಿಕಾರ ಕೆಲಸ ಮಾಡ್ತಾಯಿದೆ. ನಮಗೆ ಜಾತಿ ಪ್ರಮಾಣ ಪತ್ರ ಇರಲಿಲ್ಲ. ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದರೆ ಅದಕ್ಕೆ ಯಡಿಯೂರಪ್ಪನವ್ರಿಗೆ ಅಭಿನಂದನೆ ಹೇಳ್ತಾ, ಕೇಂದ್ರದಲ್ಲಿರ್ತಕ್ಕಂಥ EWS ಎಕನಾಮಿಕಲಿ ಬ್ಯಾಕ್ವರ್ಡ್ ಇರತಕ್ಕಂಥ ಸರ್ಟಿಫಿಕೇಟನ್ನು ಬ್ರಾಹ್ಮಣ ಮತ್ತು 8 ಲಕ್ಷ ರೂಪಾಯಿ ಆದಾಯಕ್ಕಿಂತ ಕಮ್ಮಿ ಇರತಕ್ಕಂಥವ್ರಿಗೆ ಈ ಎಲ್ಲ ಯೋಜನೆಗಳು ತಲುಪೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದನ್ನು ಎಲ್ಲವನ್ನು ಸಹಿತ ಆ ಫಲಾನುಭವಿಗಳ ಮಕ್ಕಳು ಅದನ್ನು ತಗೋಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪ್ರವಾಸ ಮಾಡ್ತಾ ಈ ರೀತಿ ಮಾಧ್ಯಮದ ಮುಖಾಂತರ ನಿಮ್ಮಗಳು ಇಂಟ್ರೂ ಮಾಡೋ ಮುಖಾಂತರ ಸಮಾಜಕ್ಕೆ ತಿಳಿಸ್ಬೇಕು ಅನ್ನೋದು ನನ್ನ ಆರೈಕೆ. ಸರ್, ಇದರ ಜೊತೆಗೆ ಯಾಕೆಂತ ಕೇಳಿದ್ರೆ, ಯಡಿಯೂರಪ್ಪನವ್ರ ಸರ್ಕಾರ ಇವತ್ತು ಬ್ರಾಹ್ಮಣರಿಗೋಸ್ಕರ ಒಂದು ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿ ಅದಾದ ನಂತರ ಅದರ ಅಧ್ಯಕ್ಷರು ನೀವಾಗಿದ್ದೀರಿ. ಈ ಪ್ರಾಧಿಕಾರದ ಅವಶ್ಯಕತೆ ಏನಿತ್ತು ಮತ್ತು ಯಾವ ಉದ್ದೇಶಕ್ಕೋಸ್ಕರ ಇದಿದೆ ಅಂತ? ಈಗಾಗಲೇ ನಮ್ಮ ನರೇಂದ್ರ ಮೋದಿಯವರು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತ, ಅದೇ ರೀತಿ ಯಡಿಯೂರಪ್ಪನವರು ಸಮಬಾಳು ಸಮಪಾಲು ಅಂತ ಎಲ್ಲರಿಗೂ ಸಹಿತ ಸಮಪಾಲನ್ನು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ, ಆದರೆ ಬ್ರಾಹ್ಮಣರ ಸಮುದಾಯ ಭಾಳ ಮುಂದುವರೆದಕ್ಕಿಂತ ಸಮುದಾಯ, ಇವ್ರಿಗೇನು ಬೇಡ ಅಂತಕ್ಕಂಥದ್ದಿತ್ತು. ಆದರೆ ನಮ್ಮಲ್ಲೂ ಸಹಿತ ಆರ್ಥಿಕವಾಗಿ ಹಿಂದುಳಿರ್ತಕ್ಕಂಥ ಬಾಡವರು ಭಾಳ ತೊಂದರೆ ಇತ್ತು. ನಮಗೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಅರ್ಚಕರಿಗೆ, ಅಡುಗೆ ಭಟ್ರಿಗೆ, ಬಾರವರಿಗೆ ಭಾಳ ತೊಂದರೆ ಆಗಿತ್ತು. ಇವೆಲ್ಲವನ್ನು ಮನಗಂಡಂಥ ಯಡಿಯೂರಪ್ಪನವರು ನಮ್ಮದು ಒಂದು ಪ್ರಾಧಿಕಾರವನ್ನು ಮಾಡಿ, ಆ ಪ್ರಾಧಿಕಾರದ ಮುಖಾಂತರ ಆರ್ಥಿಕವಾಗಿ ಹಿಂದುಳಿತಕ್ಕಂಥ ಬಡವರಿಗೆ ನಮ್ಮೆಲ್ಲ ಸೌಕರ್ಯಗಳು ತಲುಪಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಪ್ರಾಧಿಕಾರವನ್ನು ಮಾಡಿದ್ದಾರೆ. ಆ ರೀತಿಯಾದಂಥ ಯೋಜನೆಗಳು ಸಹಿತ ಈಗಾಗಲೇ ತಂದಿದ್ದೇವೆ. ಅದೇ ರೀತಿ ಅರ್ಚಕರು ಮತ್ತು ಪುರೋಹಿತರನ್ನು, ಅಡುಗೆ ಭಟ್ರನ್ನು ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಸೇರಿಸಿ ಅವ್ರಿಗೂ ಸಹಿತ ಒಂದು ಐಡೆಂಟಿಫಿಕೇಷನ್ ಕೊಟ್ಟು, ಅವ್ರಿಗೂ ಒಂದು ESI ಕಾರ್ಡ್ ಕೊಟ್ಟು, ಅವ್ರಿಗೂ ಸಹಿತ ಒಂದು ಅಡುಗೆ ಭಟ್ರು ಅಂತೇಳಿ, ಪೂಜೆ ಪುರೋಹಿತರು ಅಂತಕ್ಕಂಥ ಒಂದು ID ಕಾರ್ಡ್ ಕೊಡಬೇಕು ಅಂತಕ್ಕಂಥ ಯೋಜನೆ ಇಟ್ಕೊಂಡು ಇವತ್ತಾಗಲೇ ನಡೀತಾ ಇದೆ. ಅದೇ ರೀತಿ ಸಹಿತ ಅದು ಕರ್ನಾಟಕ ಅರ್ಚಕರು ಮತ್ತು ಪುರೋಹಿತ ಪರಿಷತ್ ಅಂತ ನೇಮಕ ಮಾಡಿ ನಾಳೆ ದಿವಸ ಬೆಂಗಳೂರಿನಲ್ಲಿ ಉಭಯ ವೇದಾಂತ ಕಲ್ಯಾಣ ಮಂಟಪದಲ್ಲಿ ನನ್ನ ಕಾರ್ಯಕಾರಿಣಿ ಇದೆ. ಅನೇಕ ಯೋಜನೆಗಳು ನಮ್ಮ ಆರ್ಥಿಕವಾಗಿ ಹಿಂದುಳಿರ್ತಕ್ಕಂಥ ಬಡವರಿಗೆ ತಲುಪಿಸುವ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಈ ಒಂದು ಪ್ರಾಧಿಕಾರವನ್ನು ಮಾಡಿದರೆ, ಈ ಪ್ರಾಧಿಕಾರದ ಮುಖಾಂತರ ಇವೆಲ್ಲವನ್ನು ಮಾಡಬೇಕು ಅಂತೇಳಿ ಹೊರಟಿದ್ದೇವೆ.
ಎಸ್ ಸರ್, ಕೊನೆಯದಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ನೀವು ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರವಾಸ ಮಾಡ್ತಾ ಇದ್ದೀರಿ, ಬ್ರಾಹ್ಮಣರನ್ನು ಸಂಘಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದರ ಜೊತೆಗೆ ಏನು ಒಂದು ಭಾರತೀಯ ಜನತಾ ಪಕ್ಷದ ಸಂಘಟನೆ ಮತ್ತು ಬ್ರಾಹ್ಮಣರ ಸಂಘಟನೆ ಇದೆರಡನ್ನ ಜೊತೆಗೆ ಹೇಗೆ ತುಲನೆ ಮಾಡಿಕೊಂಡು ಮತ್ತು ಸಂಘಟಿಸ್ತಾ ಹೋಗ್ತೀರಿ? ನಾನು ಕಳೆದ 40 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನನ್ಯ ಜವಾಬ್ದಾರಿಗಳನ್ನು ಸ್ವೀಕಾರ ಮಾಡಿ ಮಂಡಲದ ಅಧ್ಯಕ್ಷನಿಂದ ಹಿಡಿದು ಜಿಲ್ಲಾ ಅಧ್ಯಕ್ಷನಿಂದ ರಾಜ್ಯ ಕಾರ್ಯದರ್ಶಿಯಾಗಿ, ವಿಭಾಗ ಪ್ರಭಾರಿಯಾಗಿ, ರಾಜ್ಯ ವಕ್ತಾರನಾಗಿ ಕೆಲಸ ಮಾಡ್ತಾ ನನ್ನನ್ನು ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಮಾಡಿದ ಮೇಲೆ ನಮ್ಮ ಸಮಾಜವನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಜೊತೆಯಲ್ಲಿ ತೊಗೊಂಡು ಹೋಗಬೇಕು. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ಹತ್ತಿರ ಇರತಕ್ಕಂಥ ನಮ್ಮ ಸಮುದಾಯ, ನೀವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸುಮಾರು ಜನ ನಮ್ಮ ಜಾತಿಗೆ ಸೇರಿದ್ದವರು ಬ್ರಾಹ್ಮಣರ ಭಾರತೀಯ ಜನತಾ ಪಾರ್ಟಿಯನ್ನು ಒಪ್ಪಿಕೊಂಡಿದ್ದಾರೆ. ಕಾರಣ ಏನು ಅಂದರೆ ನಮ್ಮ ಧರ್ಮ, ಸಂಸ್ಕೃತಿ, ರಾಷ್ಟ್ರೀಯತೆಯನ್ನು ಇಟ್ಕೊಂಡಿರ್ತಕ್ಕಂಥ ಪಕ್ಷದ ಜೊತೆ ಇರತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಬರೀ ಪಕ್ಷಕ್ಕೋಸ್ಕರ, ನಮ್ಮ ಅಧಿಕಾರಕ್ಕೋಸ್ಕರ ಉಪಯೋಗಿಸ್ಕೋಬಾರ್ದು. ನಮ್ಮ ಆ ಸಮಾಜಕ್ಕೆ ಸಹಿತ ಸರ್ಕಾರದಿಂದ ಸವಲತ್ತುಗಳು ಕೊಡಬೇಕು, ಅವರಲ್ಲೂ ಸಹಿತ ಆರ್ಥಿಕವಾಗಿ ಹಿಂದುಳಿದರೆ ಅವ್ರನ್ನೂ ಸಹಿತ ತರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನನ್ನ 40 ವರ್ಷದ ಅನುಭವವನ್ನು ಇಟ್ಕೊಂಡು ಯಡಿಯೂರಪ್ಪನನ್ನು ಅಧ್ಯಕ್ಷ ಮಾಡಿದರೆ, ಹಾಗೆ ಸಮಾಜವನ್ನು ಎಚ್ಚೆತ್ತುವ ದೃಷ್ಟಿಯಲ್ಲಿ ಸಮಾಜಕ್ಕೆ ಎಲ್ಲ ಸವಲತ್ತುಗಳು ಕೊಡುವ ಜೊತೆಯಲ್ಲಿ ಸಹಿತ ಭಾರತೀಯ ಜನತಾ ಪಾರ್ಟಿ ಎಲ್ಲರ ಪರ ಇದೆ. ಯಾವುದೋ ಒಂದು ಜಾತಿಯ ಪರ ಇಲ್ಲ, ಎಲ್ಲ ಜಾತಿಗಳ ಪರ ಇದೆ. ಇದು ಅಭಿವೃದ್ಧಿಗಳ ಪರ ಇದೆ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವರ ಪರ ಇದೆ ಅಂತಕ್ಕಂಥದ್ದನ್ನು ಹೇಳಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೇ ನನ್ನನ್ನು ಅಧ್ಯಕ್ಷ ಮಾಡಿ ಎರಡನ್ನೂ ಸಹಿತ ಜೊತೆಯಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ತಾವು ನೋಡಿದ್ದೀರಿ, ಬೆಳಗ್ಗೆ ನಾನು 9 ಗಂಟೆಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಈ ಕ್ಷೇತ್ರದ ಶಾಸಕರು ನನಗೆ ಹೂಗುಚ್ಛವನ್ನು ಕೊಟ್ಟು ಸ್ವಾಗತ ಮಾಡಿ ತಿಂಡಿಯನ್ನು ತಿಂದು ಇಲ್ಲೇ ತನಕ ನನ್ನ ಜೊತೆಯಲ್ಲಿದ್ದು ನನ್ನನ್ನು ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಅಂದರೆ ಅವರೂ ಸಹಿತ ಬ್ರಾಹ್ಮಣ ಸಮುದಾಯಕ್ಕೆ ಆಗಬೇಕಾದಂಥ ಎಲ್ಲ ಸವಲತ್ತುಗಳು ಸಿಗಬೇಕು ಅನ್ನೋ ಜೊತೆಯಲ್ಲೂ ಸಹಿತ ನೀವು ಗಾಯತ್ರಿ ಭವನ ಕಟ್ಟಿಕೊಟ್ರೆ 1 ಎಕರೆ ಜಾಗ ಕೊಡ್ತೀನಿ ಅಂತಕ್ಕಂಥದ್ದು ಸಹಿತ ಅವರು ಉಲ್ಲೇಖ ಮಾಡಿದ್ದಾರೆ. ಹಾಗೆ ಎಲ್ಲವನ್ನು ಜೊತೆಗೂಡಿ ತಗೊಂಡು ಹೋಗ್ತಕ್ಕಂಥ ಬ್ರಾಹ್ಮಣ ಸಮುದಾಯ, ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳ್ತಕ್ಕಂಥ ಬ್ರಾಹ್ಮಣ ಸಮುದಾಯ, ಇಡೀ ಸಮಾಜ ಚೆನ್ನಾಗಿರಬೇಕು ಅಂತ ಹೇಳ್ತಕ್ಕಂಥ ಸಮಾಜ, ಇಡೀ ಜಗತ್ತು ಚೆನ್ನಾಗಿರಬೇಕು ಅಂತ ಹೇಳ್ತಕ್ಕಂಥ ಸಮಾಜ, ವಸುದೇವ ಕುಟುಂಬ ಅಂತ ಹೇಳ್ತಕ್ಕಂಥ ಬ್ರಾಹ್ಮಣ ಸಮುದಾಯಕ್ಕೂ ಸಹಿತ ಏಳಿಗೆ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಈ ಪ್ರಾಧಿಕಾರದ ಮುಖಾಂತರ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಬ್ರಾಹ್ಮಣರಿಗೆ ಅನುಕೂಲ ಮಾಡೋಕ್ಕೆ ಮಾಡಿರ್ತಕ್ಕಂಥ ಈ ಪ್ರಾಧಿಕಾರದ ಅಧ್ಯಕ್ಷರಾಗಿ ಬ್ರಾಹ್ಮಣರ ಏಳಿಗೆ ಜೊತೆಯಲ್ಲೂ ಸಹಿತ ಯಡಿಯೂರಪ್ಪನವ್ರು ಮಾಡಿರ್ತಕ್ಕಂಥ ಒಳ್ಳೆಯ ಕಾರ್ಯ, ಪಕ್ಷ ಮಾಡಿರ್ತಕ್ಕಂಥ ಒಳ್ಳೆಯ ಕಾರ್ಯ, ಪಕ್ಷದ ಜೊತೆಯಲ್ಲಿರಬೇಕು ಅಂತ ಎರಡನ್ನೂ ಸಹಿತ ಸಮತೋಲನವಾಗಿ ತಗೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಎಸ್ ಸರ್, ಧನ್ಯವಾದಗಳು ಸರ್. ನಮಸ್ಕಾರ. ಈಗಾಗಲೇ ಅವರ ಅಭಿಪ್ರಾಯವನ್ನು ಹೇಳಿದರು ಸಚ್ಚಿದಾನಂದ ಮೂರ್ತಿಯವರು, ಯಾವ ರೀತಿಯಾಗಿ ಕರ್ನಾಟಕದಲ್ಲಿ ಸಮಗ್ರವಾಗಿ ಬ್ರಾಹ್ಮಣ ಸಮುದಾಯದ ಏಳಿಗೆಯನ್ನು ಮಾಡುತ್ತೇನೆ, ಪ್ರಾಧಿಕಾರದ ಮುಖೇನ ಹಿಂದುಳಿದಂಥ ಬ್ರಾಹ್ಮಣ ಸಮುದಾಯಕ್ಕೆ ಒಂದು ರೀತಿಯಾದಂಥ ಆಶಾಕಿರಣ ಯಡಿಯೂರಪ್ಪರವರು ಸರ್ಕಾರದ ಮೂಲಕ ಸಿಗತ್ತೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ನೋಡ್ತಾ ಇರಿ ಕಹಳೆ ನ್ಯೂಸ್.